ಸ್ನೇಹಿತರೆ, GNN ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವೆಲ್ಲರೂ ಪೆಟ್ರೋಲ್ ಬಂಕ್ಗಳಿಗೆ ಹೋದರೆ ಸಾಕು, ₹100 ಇಲ್ಲ ₹500 ಅಂತ ಹೇಳಿ ರೌಂಡ್ ಫಿಗರ್ಗೆನೆ ಪೆಟ್ರೋಲು ಇಲ್ಲ ಡೀಸೆಲನ್ನು ಹಾಕ್ಸ್ಕೊಳ್ತೀವಿ. ಆದರೆ ಕೆಲವರನ್ನು ನೀವು ನೋಡಿರ್ಬೋದು, ಅವರು ₹124 ಇಲ್ಲ ₹498ಗೆ ಫ್ಯೂಯಲನ್ನು ಹಾಕಿ ಅಂತ ಹೇಳಿ ಹಾಕಿಸ್ಕೊಳ್ತಾರೆ. ಯಾಕೆ ಹೀಗೆ? ಇದರ ಹಿಂದೆ ಇರೋ ಅಸಲಿ ರೀಸನ್ ಏನು ಅಂತ ನಿಮಗೆ ಗೊತ್ತಾದರೆ ನೀವು ಕೂಡ ಶಾಕ್ ಆಗೋದು ಗ್ಯಾರಂಟಿ. ಪೆಟ್ರೋಲ್ ಬಂಕ್ಗಳಲ್ಲಿರೋ ಮಿಷಿನ್ನು ಹಾಗೆ ಅಲ್ಲಿ ನಡೆಯೋ ಕ್ಯಾಲ್ಕುಲೇಷನ್ ಬಗ್ಗೆ ನಿಮಗೆ ಗೊತ್ತಿಲ್ಲದಲೇ ಇರೋ ಒಂದಿಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ನೀವು ಗಮನಿಸಿರ್ಬೋದು, ಪೆಟ್ರೋಲ್ ಬಂಕ್ಗಳಲ್ಲಿ ₹100, ₹200, ₹500 ಇಲ್ಲ ₹1000ಗಳಿಗೆ ಅಂತಾನೆ ಫಿಕ್ಸ್ಡ್ ಬಟನ್ಗಳಿರುತ್ತೆ. ಅಲ್ಲಿರೋ ಎಂಪ್ಲಾಯೀಸು ಆ ಬಟನನ್ನು ಪ್ರೆಸ್ ಮಾಡಿದ ತಕ್ಷಣ ಅಷ್ಟೇ ಅಮೌಂಟಿನ ಫ್ಯೂಯಲ್ ಅನ್ನೋದು ನಮ್ಮ ಗಾಡಿಗಳಿಗೆ ಬರುತ್ತೆ. ಆದರೆ ಬಹಳಷ್ಟು ಜನ ಅಂದ್ಕೊಂಡಿರೋದು ಏನಪ್ಪ ಅಂದರೆ, ಈ ರೌಂಡ್ ಫಿಗರ್ ನಂಬರ್ಗಳಲ್ಲಿ ಏನೋ ಒಂದು ಸೆಟ್ಟಿಂಗ್ ಇರುತ್ತೆ ಅಂತ. ಅಂದರೆ ನಾವು ₹500ಗೆ ಫಿಕ್ಸ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಪೆಟ್ರೋಲ್ ಬರೋ ಹಾಗೆ ಸಾಫ್ಟ್ವೇರ್ನಲ್ಲಿ ಏನಾದರೂ ತಿರ್ಚಿರ್ಬೋದು ಅನ್ನೋದು ಕೆಲವಷ್ಟು ಕಸ್ಟಮರ್ಸ್ಗಳ ಭಯ. ಸ್ವಲ್ಪ ಜನ ಸ್ಮಾರ್ಟಾಗಿ ₹100ಗೆ ಬದಲು ₹110, ₹500ಗೆ ಬದಲು ₹495ಗಳಿಗೆ ಪೆಟ್ರೋಲ್ ಹಾಕ್ಸೋಕ್ಕೆ ಶುರು ಮಾಡಿಬಿಟ್ರು. ಆದರೆ ಕಳ್ಳರು ಅದಕ್ಕಿಂತ ಸ್ಮಾರ್ಟ್ ಅಲ್ವಾ? ಈಗ ಕೆಲವು ಬಂಕ್ಗಳಲ್ಲಿ ₹110, ₹150 ಇಲ್ಲ ₹495ಗಳಿಗೂ ಕೂಡ ಸಾಫ್ಟ್ವೇರ್ನಲ್ಲಿ ಫಿಕ್ಸ್ ಮಾಡಿಟ್ಟಿರೋ ಚಾನ್ಸ್ ಅನ್ನೋದು ಇರ್ತಾ ಇದೆ. ಅಂದರೆ ನೀವು ಆ ನಂಬರ್ಗಳಿಗೆ ಹಾಕ್ಸಿದ್ರೂ ನಿಮಗೆ ಗೊತ್ತಿಲ್ಲದಂಗೆ ಸ್ವಲ್ಪ ಪೆಟ್ರೋಲ್ ಅನ್ನೋದು ಕಡಿಮೆ ಆಗೋ ಚಾನ್ಸ್ ಅನ್ನೋದು ತುಂಬಾ ಇದೆ. ಇದೇ ಕಾರಣಕ್ಕೆ ಈಗ ಮತ್ತೊಂದು ಹೊಸ ಟ್ರೆಂಡ್ ಅನ್ನೋದು ಶುರು ಆಗೋಗಿದೆ. ನೀವು ₹110, ₹495ಗೆ ಬದಲು ಆ್ಯಡ್ ನಂಬರ್ಸ್ ಅಂದರೆ ₹124, ₹132, ₹498 ಹೀಗೆ ಬೇಕಾಬಿಟ್ಟಿ ನಂಬರ್ಗಳಿಗೆ ಪೆಟ್ರೋಲನ್ನು ಹಾಕಿಸ್ಬೇಕು. ಈ ಥರದ ನಂಬರ್ಗಳಿಗೆ ಸಾಫ್ಟ್ವೇರ್ನಲ್ಲಿ ಫಸ್ಟೇ ಸೆಟ್ಟಿಂಗನ್ನು ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನೀವು ಕೊಟ್ಟ ದುಡ್ಡಿಗೆ ಪಕ್ಕ ಅಳತೆಯಲ್ಲಿ ಒಂದು ಹನಿ ಕೂಡ ಮಿಸ್ ಆಗದಲೇ ಪೆಟ್ರೋಲ್ ಅನ್ನೋದು ನಿಮ್ಮ ಗಾಡಿಯನ್ನು ಸೇರುತ್ತೆ. ನಿಜ ಹೇಳೋಕ್ಕೋದ್ರೆ ಪೆಟ್ರೋಲ್ ಬಂಪ್ಗಳು ಡಿಸೈನ್ ಆಗಿರೋದು ಲೀಟರ್ ಲೆಕ್ಕದಲ್ಲಿ ಫ್ಯೂಯಲನ್ನು ಕೊಡೋಕೆ. ಇದನ್ನೇ ಫ್ಲೋ ಮೀಟರ್ ಅಂತಾರೆ. ಮಿಷಿನ್ ಒಳಗಿರೋ ಸಾಫ್ಟ್ವೇರು ಇವತ್ತಿನ ಪೆಟ್ರೋಲ್ ರೇಟ್ ಎಷ್ಟಿದೆ ಅಂತ ನೋಡಿಕೊಂಡು ನಾವು ಕೊಟ್ಟಿರೋ ದುಡ್ಡಿಗೆ ಎಷ್ಟು ಲೀಟ್ರ್ ಬರಬೇಕು ಅಂತ ಹೇಳಿ ಲೆಕ್ಕ ಹಾಕಿ ಫ್ಯೂಯಲನ್ನು ಬಿಡುತ್ತೆ. ಆದರೂ ರೂಪಾಯಿ ಲೆಕ್ಕದಲ್ಲಿ ಮೋಸ ಆಗುತ್ತೆ ಅನ್ನೋ ಭಯ ಅನ್ನೋದು ಇದ್ದೇ ಇರುತ್ತೆ. ನಿಮಗೆ ಪೆಟ್ರೋಲು ಪಕ್ಕ ಅಳತೆಯಲ್ಲಿ ಬೇಕು ಅಂದರೆ ರೂಪಾಯಿ ಲೆಕ್ಕದಲ್ಲಿ ಪೆಟ್ರೋಲನ್ನು ಹಾಕ್ಸ್ಕೋಬೇಡಿ. ಅದಕ್ಕೆ ಬದಲಾಗಿ ಲೀಟರ್ ಲೆಕ್ಕದಲ್ಲಿ ಹಾಕ್ಸ್ಕೊಳ್ಳಿ. 1 ಲೀಟ್ರು ಇಲ್ಲ 2 ಲೀಟ್ರು ಅಂತ ಹೇಳಿ ಹಾಕ್ಸ್ಕೊಳ್ಳಿ. ಯಾಕೆ ಅಂದರೆ ತೂಕ ಹಾಗೆ ಅಳತೆ ಇಲಾಖೆಯವರು ಮಿಷಿನ್ನ ಚೆಕ್ ಮಾಡೋದು ಲೀಟರ್ ಮಾಪನದಲ್ಲೇ, ರೂಪಾಯಿ ಲೆಕ್ಕದಲ್ಲಿ ಅಲ್ಲ. ಇದು ಮೋಸದಿಂದ ಪಾರಾಗೋಕೆ ಇರೋ ಇನ್ನೊಂದು ಸೂಪರ್ ಐಡಿಯಾನೇ ಅಂತ ಹೇಳ್ಕೋಬೋದು. ಪೆಟ್ರೋಲ್ ಪಂಪ್ಗಳ ಫ್ಲೋ ಮೀಟರ್ ಸರಿಯಾಗಿದೆಯಾ ಇಲ್ವಾ ಅಂತ ಹೇಳಿ ಆಯಿಲ್ ಕಂಪ್ನಿಗಳು ಹಾಗೆ ಸರ್ಕಾರಿ ಅಧಿಕಾರಿಗಳು ಆಗಾಗ ಬಂದು ಚೆಕ್ ಮಾಡ್ತಾನೆ ಇರ್ತಾರೆ. ಇಷ್ಟೆಲ್ಲ ಸಿಸ್ಟಮ್ ಇದ್ದರೂ ಕೆಲವು ಕಡೆ ಕಳ್ಳಾಟ ನಡೀತಾನೇ ಇದೆ. ಹಾಗಾಗಿ ಕಸ್ಟಮರ್ಸ್ ಆದ ನಾವು ಯಾವಾಗಲೂ ಕೂಡ ಅಲರ್ಟ್ ಆಗೇ ಇರಬೇಕು. ಮೀಟರು 0 ಇದೆಯಾ ಅಂತ ನೋಡಿ ಸ್ಮಾರ್ಟ್ ಆಗಿ ಹಣವನ್ನು ಪಾವತಿ ಮಾಡಬೇಕು. ನಿಮಗೇನಾದರೂ ಡೌಟ್ ಬಂದರೆ, ಕಡಿಮೆ ಪೆಟ್ರೋಲ್ ಏನಾದರೂ ಬರ್ತಾ ಇದೆಯಾ ಅಂತ ಹೇಳಿ ಅನಿಸಿದ್ರೆ ಸುಮ್ಮನೆ ಇರಬೇಡಿ. ಅದಕ್ಕೆ ಅಂತಲೇ ಕಂಪ್ಲೇಂಟ್ ಮಾಡೋದಕ್ಕೆ ಒಂದು ಸಿಸ್ಟಮ್ ಕೂಡ ಇದೆ. ನೀವು ಇಲ್ಲಿ ಹೇಳ್ತಿರೋ ಈ ಪೋರ್ಟಲ್ಗೆ ಹೋಗಿ ಕಂಪ್ಲೇಂಟನ್ನು ಮಾಡ್ಬೋದು. ಇಲ್ಲ ಪೆಟ್ರೋಲ್ ಬಂಕ್ಗಳಲ್ಲೇ ಬರೆದಿರುವಂತಹ ಟೋಲ್ ಫ್ರೀ ನಂಬರ್ಗಳಿಗೂ ಕೂಡ ಕಾಲ್ ಮಾಡ್ಬೋದು. ಮೋಸ ಸಾಬೀತಾದರೆ ಬಂಕ್ ಮಾಲೀಕರಿಗೆ ಭಾರೀ ದಂಡದ ಜೊತೆ ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಆಗೋ ಚಾನ್ಸ್ ಅನ್ನೋದು ಇರುತ್ತೆ.